ಅವ್ರು ಖುಷಿಯಾಗಿದ್ದಾಗ ಮೈ ಮರೆತು ಅಡಿಗೆ ಮಾಡ್ತಾರೆ. ಸೊ ಇವಾಗ ಎಲ್ಲ ಕಡೆ RCB ಇದೆ ಹವಾ, 2 ಕಪ್ ಗೆದ್ಬಿಟ್ಟಿದೀವಿ. ಗೆದ್ದಿದ್ ಖುಷಿ, ಬಟ್ ಇನ್ನೊಂಚೂರು ಎಕ್ಸೈಟಿಂಗ್ ಗೆಲ್ಲಿಲ್ವಲ್ಲ. ಹೌದು. ಆಡು ಆಟ ಆಡು ಈ ಸಾಂಗ್ ರಿಂಗ್ ಟೋನ್ ಮತ್ತೆ ನಿಂಬೆ ಹಣ್ಣು. ಮೈ ಫೇವರಿಟ್ ಮೂವಿ. ಸರ್ ಮ್ಯಾಂಗೋದು 5 ತಳಿಗಳ ಹೆಸರು. ಆಲ್ಫನ್ಸೋ, ಓಕೆ, ಬಾದಾಮಿ, ಮೈಸೂರು ಮ್ಯಾಂಗೋ. ಸಂಚಿತ್ ಅವ್ರನ್ನ ಮನೇಲಿ ಪ್ರೀತಿಯಿಂದ ಕರೆಯೋ 3 ಹೆಸರುಗಳು. ಚೋಟು, ಸಂಚಿ, ಅವ್ನು ನನ್ಗೆ ಸಾಯಿಸ್ಬಿಡ್ತಾನೆ ಈಗ. ಈ ಫಿಲಮ್ 1.5 hour ಇದೆ. ಕಾನ್ಶಿಯಸ್ ಆಗಿ ಇದ್ ಮಾಡಿದ್ದ ಅಥವಾ ಕ್ರಿಸ್ಪ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದ? ಆಸ್ ಎ ಸ್ಟಾರ್ನ ಒಂದು 3 hours 4 hours ನೋಡ್ತೀರಾ, ಬಟ್ ಏನಂದ್ರೆ ಒಂದು ಲಾಂಚ್ ಮಾಡೋ ಇಷ್ಟು ಇಂಟ್ರೆಸ್ಟಿಂಗ್ ಫಸ್ಟ್ ಪಿಕ್ಚರ್ ತೋರಿಸ್ತೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಮ್ಯಾಂಗೋ ಪಚ್ಚಾದಲ್ಲಿ ಯಾವ ಒಂದು ಶಾರ್ಟ್ ಇದು ಆಕ್ಚುಲ್ ಆಗಿ ಚೆನ್ನಾಗಿರೋದು ಅಂತ ಅನ್ಸಿದ್ದು? ನಾನು ಒಂದು ಶಾರ್ಟ್ ಸಜೆಸ್ಟ್ ಮಾಡಿದ್ದೀನಿ, ಅದು ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ KRG ಪ್ರೊಡಕ್ಷನ್ಸ್ ಇಂದ ಕಾರ್ತಿಕ್ ಗೌಡ ಅವರು ಹಾಗೂ ಯೋಗಿ ಜೀರಾಜ್ ಅವರಿದ್ದಾರೆ. ಹಾಗೆ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಇಂದ ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡ್ತಿರೋ ನಮ್ಮ ಪ್ರಿಯಾ ಸುದೀಪ್ ಮೇಡಮ್ ಇದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೆಟ್ರೋ ಸಾಗಾ. ಥ್ಯಾಂಕ್ ಯು. ಸೊ ನನಗೆ ಒಂದಂತೂ ಗೊತ್ತಾಗ್ತಾ ಇರೋದು, ಬೆಳಿಗ್ಗೆಯಿಂದ ಇಂಟರ್ವ್ಯೂ ಕೊಟ್ಟು ಫುಲ್ಲು ಸುಸ್ತಾಗಿದ್ದೀರಾ. ಸೊ ಹೆಂಗಿತ್ತು ಇವತ್ತಿನ ದಿನ? ಹೆಂಗಿತ್ತು ನೀವೇ ನೋಡ್ತಾ ಇದ್ದೀವಿ. ನಿಮ್ಮ ಹತ್ರ ಈಗ ಸ್ವಲ್ಪ ಎನರ್ಜಿ ತಗೋಬೇಕು ನಾವು ಅಷ್ಟೇ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಐ ಹ್ಯಾವ್ ವರ್ಕ್ ಫಾರ್ ಮ್ಯಾಂಗೋ ಪಚ್ಚಾ. ಸೊ ಇವಾಗ ಎಲ್ಲ ಕಡೆ RCB ಇದೆ ಹವಾ, 2 ಕಪ್ ಗೆದ್ಬಿಟ್ಟಿದೀವಿ. ಸೊ ಫೈನಲ್ ನ ಎಷ್ಟು ಎಂಜಾಯ್ ಮಾಡಿದ್ರಿ, ಎಲ್ಲಿ ನೋಡಿದ್ರಿ? ನಾನು ಮನೇಲೆ ನೋಡಿದೆ. ನನ್ಗೊಂದು ಇದ್ದಿತ್ತು, ಒಂದು 2-3 ಕಡೆ ಇನ್ವೈಟ್ ಇತ್ತು, ಬಟ್ ಹೆಂಗ್ ಬೇಡ ಅನ್ನೋದು ಎಲ್ಲರಿಗೂ. ನಾನು ಈ ವರ್ಷ ಎಲ್ಲೆಲ್ಲಿ ಮನೆ ಬಿಟ್ಟು ಆಚೆ ನೋಡಿದೀನಿ ಎಲ್ಲ ಟೈಮ್ ಅವ್ರು ಸೋತಿದ್ರು. ಅದು ಒಂದಕ್ಕೆ ನಾನು ಮನೇಲೆ ನೋಡಿದೆ. ಗೆದ್ದಿದ್ ಖುಷಿ, ಬಟ್ ಇನ್ನೊಂಚೂರು ಎಕ್ಸೈಟಿಂಗ್. ಗೆಲ್ಲಿಲ್ವಲ್ಲ. ಹೌದು. ಅದೊಂದು ಇತ್ತು ಲಾಸ್ಟ್ ಟೈಮ್, ಒಂದು ಅದು ಬೇರೆನೇ ಎನ್ವೈರ್ಮೆಂಟ್ ಇತ್ತು. ಈ ಟೈಮ್ ಖುಷಿ ಆಯ್ತು, ಗೆದ್ದಿದ್ದೆಲ್ಲ ಖುಷಿ ಆಯ್ತು, ಬಟ್ ತುಂಬಾ ಈಸಿಯಾಗಿ ಗೆದ್ಬಿಟ್ರಲ್ವ ಅನ್ನೋದು ಒಂದಿದೆ. ಬಟ್ ಕೊನೆಗೆ ತುಂಬಾ ವಿಕೆಟ್ಸ್ ಡೌನ್ ಆಯ್ತಲ್ಲ. ಅವರು ವಿರಾಟ್ ಕೊಹ್ಲಿ ಇನ್ನೊಬ್ರು ಹೋಗ್ಬಿಟ್ಟಿದ್ರೆ ಅವಾಗ ಎಲ್ಲಾರ್ಗು ಬಡ್ಕೊಳಕ್ ಸ್ಟಾರ್ಟ್. ಆ ಕ್ಯಾಚ್ ಆಕ್ಚುಲಿ ಎಲ್ರಿಗೂ ಹೋಯ್ತು ಅಂತ ಇತ್ತು, ಬಟ್ ಸಮ್ ಹೌ ಇಟ್ ವಾಸ್ ನಾಟ್ ಅ ಕ್ಯಾಚ್. ಈ ವರ್ಷ ನೋಡೋ ಎಲ್ಲ 500 ಮೇಲೆ ಹೊಡೆದಿದ್ದಾರೆ. ಇದು ಒಂಥರ ಈ ಮ್ಯಾಚ್ಗೆ ಒಂಥರ, ಬಟ್ ಓಕೆ, ಇನ್ವೇಸ್ ವಿಕ್ಟ್ರಿ ಇಸ್ ವಿಕ್ಟ್ರಿ ಅಲ್ವಾ. ಸೊ ನಮಗೆ ಸೆಲೆಬ್ರೇಷನ್, ನಮಗಂತೂ ಕಪ್ ಬಂತು ಅಷ್ಟೇ. ಮ್ಯಾಮ್, ನಾವು ಟ್ವಿಟರ್ ಇಂದ ಈ ಫೋಟೋ ಸೋರ್ಸ್ ಮಾಡಿದ್ವಿ. ಇದು ಕಿಚನ್ ಸೆಟ್. ಅರೆ, ಇದ್ಯಾರು ಹಾಕಿರೋದು? ಯಾರು ಬಂದ್ರೆ ಇಲ್ಲ, ಮನೇಲಿ ತುಂಬಾ ಸ್ಪೈಸ್ ಇದ್ದಾರೆ. ಸೊ ಇದ್ರ ಬಗ್ಗೆ ಹೌ ವಾಸ್ ಸೆಲೆಬ್ರೇಷನ್? ಅವ್ರು ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಮ್ಯಾಮ್? ಅವ್ರಿಗೆ ತುಂಬಾ ಖುಷಿ ಆಯ್ತು, ಬಟ್ ಕೊನೆಗೆ ನೀವು ಹೇಳ್ದಂಗೆ ದಟ್ ಎಕ್ಸೈಟ್ಮೆಂಟ್ ಆಫ್ ವಿನ್ನಿಂಗ್ ಹೊರಟೋಯ್ತಲ್ಲ. ನಾವು ಖಂಡಿತವಾಗ್ಲೂ ಹೊಡಿತೀವಿ ಅಂತ ಇತ್ತಲ್ಲ. ಅವರು ಬೇಗ ಮೇಲೆ ಹೋಗಿ ಒಂದಷ್ಟು ದೋಸೆ ಎಲ್ಲ ಹಾಕಿ ಎಲ್ಲರಿಗೂ ದೋಸೆ ಮಾಡಿಕೊಟ್ರು. ಆ ಖುಷಿಯಲ್ಲಿ ಅವ್ರು ಖುಷಿಯಾಗಿದ್ದಾಗ ಮೈ ಮರೆತು ಅಡಿಗೆ ಮಾಡ್ತಾರೆ. ನೋಡಿ, ನೀವು ಕಾಮಿಡಿ ಮಾಡಬಹುದು. ನಾನು ಏನೋ ಹೇಳ್ತಾ ಇದ್ದಾರೆ, ನಾನು ಬಚ್ಚನ್ ಡೈಲಾಗ್ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಕೋಪ ಬಂದಾಗ ಮಾತ್ರ ಬ್ರಹ್ಮ ನನ್ನಂತ. ಅದು ಬರೀ ಫಿಲ್ಮ್ಸ್ಗೆ. ಓಕೆ, ಸೂಪರ್ ಮೇಡಮ್. ನೀವು ರೀಸೆಂಟ್ ಆಗಿ ಕಲ್ತಿರೋಂತಹ ಹೊಸ ಹಾಬಿ ಅಥವಾ ಹೊಸ ವಿಷಯ ಯಾವುದು? ಪ್ರೊಡಕ್ಷನ್. ಈಗ ಇಟ್ಸ್ ಆಲ್ ಅಬೌಟ್ ಮೂವಿ ಪ್ರೊಡಕ್ಷನ್, ಹೌ ಟು ಮೇಕ್ ಮೂವೀಸ್, ಎಡಿಟಿಂಗ್ ಏನೂ ಕಲ್ತಿಲ್ಲ, ಬಟ್ ತುಂಬ ಟೈಮ್ ತೊಗೊಳತ್ತೆ ಎಡಿಟಿಂಗ್ ಕಲಿಯೋಕ್ಕೆ. ಬಟ್ ಸುದೀಪ್ ಅವ್ರು ಮಾಡ್ಬೇಕಾರೆ, ನಮ್ಮ ಎಡಿಟರ್ ಶರತ್ ಮಾಡ್ಬೇಕಾರೆ ಒಂಥರ ಕುತೂಹಲ ಇದೆ. ಇದು ಹೆಂಗೆ ಯಾವ ಥರ ಮಾಡಿ, ಅದೊಂದು ಆಸಕ್ತಿ ಇದೆ ನನಗೆ ಕಲಿಬೇಕು ಅಂತ. ಸರ್, ನೀವು ನಂಗೆ ದಿನಕ್ಕೆ ಒಂದೊಂದು ಬರುತ್ತೆ. ನಂಗೆ ದಿನಕ್ಕೆ ಒಂದೊಂದು ಇರುತ್ತೆ, ಬಟ್ ಐ ಥಿಂಕ್ ಈ ರೀಸೆಂಟಾಗಿ ತುಂಬ ಈ ಹೋಮ್ ಡೆಕೋರ್ ಮೇಲೆ ಒಂದು ಇದು ಬಂದ್ಬಿಟ್ಟಿದೆ. ಈ ನೋಡಿ ಸಣ್ಣದ ಐಟಮ್ಗಳು ಮನೆಗೆ ತೊಗೊಂಡು ಅದೊಂದು ಹೊಸ ಹಾಬಿ. ಅದು ನಮ್ಮದು ಇನ್ಸ್ಟಾಗ್ರಾಮು ಹಂಗೆ ಸಜೆಸ್ಟ್ ಮಾಡುತ್ತೆ. ನನ್ನ ಕೈಯೂ ನಿಲ್ಲಲ್ಲ, ಯಾವುದೋ ಒಂದು ಎವ್ರಿಥಿಂಗ್ ಫಾರ್ ದಿ ಹೌಸ್, ಫಾರ್ ದಿ. ಐ ಆಲ್ಸೋ ಲೈಕ್ ಟು ಪ್ಲೇ ಪಿಕಲ್ ಬಾಲ್ ದೀಸ್ ಡೇಸ್. Oh, nice. Really enjoying the sport, yeah. So ಹೊಸ ಹಾಬಿನಾ ಅಥವಾ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊಂಡು? I think it's a new hobby, yes. ಸರ್, ನೀವು ಹೊಸದೊಂದು ಎವ್ರಿ ಡೇ ಇಸ್ ಲರ್ನಿಂಗ್ only, ಬಟ್ ಹೊಸದಂತ ಏನಿಲ್ಲ, ಬಿಟ್ಟಿರೋ ನಾವು ವಾಪಸ್ಸು ರೈಟಿಂಗ್ ಸಮಥಿಂಗ್. ಸೊ ಪ್ರಾಬ್ಲಿ ಅದು ಹೊಸದ ಹಾಬಿ ಅನಿಸುತ್ತೆ. ಸೊ ಮ್ಯಾಂಗೋ ಪಚ್ಚಾಗಿ ಬರೋದಾದ್ರೆ, ಸಂಚಿತ್ ಸರ್ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಟ್ರೇಲರ್ ಅಲ್ಲಿ ಆಗಿರ್ಬೋದು. ಇದೆಲ್ಲ ನೋಡುವಾಗ 1 word ಅಲ್ಲಿ ಅವ್ರನ್ನ ನೀವು ಡಿಸ್ಕ್ರೈಬ್ ಮಾಡಬೇಕು, ಅದು ಸುದೀಪ್ ಸರ್ ಫಿಲ್ಮ್ ಆಗಿರ್ಬೇಕು. ಸೊ ನಿಮ್ಮಿಂದ ಶುರು ಮಾಡೋಣ. ಕೋಟಿಗೊಬ್ಬ 2. Very nice one, very nice.
shucks, why didn't I think of it? ಸರ್ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಮಾಣಿಕ್ಯ. ಓ ನೈಸ್. Very bad. I'm left with Hucha now. ರನ್ನ ಇದೆ. ರನ್ನ. ರನ್ನ ಇದೆ. ಸ್ವಾತಿ ಮುತ್ತು. ಓಕೆ. ಒಂದು ಸ್ವಲ್ಪ ಕಾನ್ವರ್ಸೇಷನ್ ಆಯಿತು. ಒಂದು ಚಿಕ್ಕ ಆಟ ಆಡ್ಕೊಂಡು ಬರೋಣ. ಸೊ ನಾವೊಂದು ಕ್ವಶನ್ ಕೇಳ್ತೀವಿ, ಅದಕ್ಕೆ ವಿತಿನ್ 5 seconds ನೀವು ಆನ್ಸರ್ ಮಾಡಬೇಕು. ಅಕಸ್ಮಾತ್ ಮಾಡಿಲ್ಲ ಅಂದರೆ ಔಟ್. ಔಟ್ ಅಂದರೆ ಹೋಗೋದಾ ಇಲ್ಲಿಂದ? ಜಸ್ಟ್ ಔಟ್ ಅಷ್ಟೇ. ಸರ್, ಮ್ಯಾಂಗೋದು 5 ತಳಿಗಳ ಹೆಸರು. ಆಲ್ಫನ್ಸು, ಓಕೆ, ಬಾದಾಮಿ, ಹಾಂ ಬೇಗನ್ಪಲ್ಲಿ, ಹಾಂ, ಟೈಮ್ ಆಗ್ತದೆ. ಮೈಸೂರು ಮ್ಯಾಂಗೋ. 4 ಆಗಿದೆ. 4 ಆಗಿದ್ದು. ಬಟ್ ಪರವಾಗಿಲ್ಲ. ಮೈಸೂರು ಮ್ಯಾಂಗೋ ಬಂತಲ್ಲ. ಇಲ್ಲ, ರಸ್ಪುರಿ. ರಸ್ಪುರಿ, ಹಾಂ ರಸ್ಪುರಿ, ಎಸ್. ಮ್ಯಾಮ್, ಸಂಚಿತ್ ಅವ್ರನ್ನ ಮನೆಯಲ್ಲಿ ಪ್ರೀತಿಯಿಂದ ಕರೆಯೋ 3 ಹೆಸರುಗಳು. ಈ ಒಂದೇ ಹೆಸರಿದ್ರೆ ನಾನೇನ್ ಮಾಡ್ಲಿ? ಸುಮ್ಮನೆ ಯಾವ್ದೋ ಹುಡುಗ. ಚೋಟು, ಸಂಚಿ, ಅವ್ನು ನನ್ಗೆ ಸಾಯಿಸ್ಬಿಡ್ತಾನೀಗ. ಸಂಚು. ಅಲ್ಲ, ಆಲ್ರೆಡಿ ಅವ್ರನ್ನ ನೀವು ಚೋಟು ಅಂತ ಹೇಳಿದ್ರೆ ನೋಡಿ, ಅವನು ಆಕ್ಚುಲಿ ಎಲ್ಲ 4 ಮೊಮ್ಮಕ್ಕಳು ಹತ್ತತ್ರ ಹುಟ್ಟಿದವರು, ಅದರಲ್ಲಿ ಸಣ್ಣವನಲ್ಲ, ಹಂಗಾಗಿ ಅವನು ಚೋಟು. ಸಾನ್ವಿ ಬರತಕ್ಕ. ಸರ್, ನಿಮಗೆ ಪಚ್ಚಾಗೆ 4 ಪ್ರಾಸ ಪದಗಳು. ಕಿಚ್ಚ, ಹಾ, ಆಮೇಲೆ ಹುಚ್ಚ, ಹಾ, ಕಚ್ಚ, ಥ್ಯಾಂಕ್ ಗಾಡ್. ರೊಚ್ಚ. ಇದೆಯಲ್ಲ ಹೇಳಿದ್ರಲ್ಲ? ಹೇಳಿದ್ರ? ಸಂಚಿತ್ ಅವ್ರಿಗೆ ಸೂಟ್ ಆಗೋ 4 ಮೂವಿ ಜಾನರ್ಸ್. ರೊಮ್ಯಾನ್ಸ್, ಓಕೆ, ಇಂಟೆನ್ಸ್ ಅಂದರೆ ಒಂದು ಕ್ರೈಮ್ ಡ್ರಾಮಾ. ಅಗೇನ್ ವಿ ಕ್ಯಾನ್ ಸೇ ರೊಮ್ಯಾನ್ಸು, ಕ್ರೈಮ್ ಡ್ರಾಮಾ, ಆ್ಯಕ್ಷನ್, ಹಾರರ್. ಹಾರರ್. ಹಾರರ್ ವೀಕೆಂಡ್. ಮ್ಯಾಮ್, ನೀವು ಸುದೀಪ್ ಸರ್, ಸಂಚಿತ್ ಮತ್ತು ಸಾನ್ವಿ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ಅನ್ಸೋ ಒಂದು 4 ಜಾಗಗಳು. ನೋಡಿ, 1 to 4 ಇಸ್ ಬ್ಯಾಂಕಾಕ್. ಯಾಕಂದ್ರೆ ನಮ್ಗೆ ಯಾರಿಗೂ ಅದು ಆಪ್ಷನ್ನೇ ಇಲ್ಲ. ಸುದೀಪ್ ಸರ್ ಹೇಗಿಲ್ಲಿ ಹೇಳಿದ ಕಡೆನೇ ಹೋಗ್ಬೇಕು ನಾವು. ಸೊ 1 to 4 ಇಸ್ ಬ್ಯಾಂಕಾಕ್ ಓನ್ಲಿ. ಓಕೆ ಸರ್, ಮ್ಯಾಂಗೋ ಪಚ್ಚ ಫಿಲಮ್ ಅಲ್ಲಿ ಬರೋ 4 ಕ್ಯಾರೆಕ್ಟರ್ಗಳ ಹೆಸರು. ಪಚ್ಚ, ಹಾ, ನಾಗಪ್ಪ, ಹಾ, ಆಮೇಲೆ ಸುಜಿ, ಹಾ, ಪದ್ಮ, ಓಕೆ. ಮಹೇಂದ್ರ. ಸೂಪರ್. ಸರ್, ನಿಮಗೆ ಕತೆ ಚೆನ್ನಾಗಿಲ್ಲದೆ ಇದ್ದಾಗ ಏನೇನು ರೀಸನ್ ಕೊಟ್ಟು ರಿಜೆಕ್ಟ್ ಮಾಡ್ಬೋದು? ಒಂದು 3 ರೀಸನ್ಸ್ ಹೇಳಿ. ಹೇಳ್ತೀನಿ, ನಾಳೆ ಹೇಳ್ತೀನಿ, ಡಿಸ್ಕಸ್ ಮಾಡಿ ನನ್ನ ಟೀಮ್ ಜೊತೆ ಅನ್ನೋದು ಒಂದು ಹೇಳಿದ್ದೀನಿ. ಎರಡನೇದು, ಈಗ ನಾನು ಬೇರೆ ಥರ ಸಿನಿಮಾ ನೋಡ್ತಾ ಇದ್ದೀನಿ. ಕೆಲವು ತುಂಬ ಇರಿಟೇಟ್ ಮಾಡಿದ್ರೆ ಅಲ್ಲೇ ಹೇಳ್ಬಿಟ್ಟಿರ್ತೀನಿ. ಚೆನ್ನಾಗಿಲ್ಲ ಅಂತ. ಸೊ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡೋಣ. ಮ್ಯಾಂಗೋ ಪಚ್ಚಾದು ಬಗ್ಗೆ ಒಂದು ಸ್ಟ್ರೇಟ್ ಆ್ಯಂಡ್ ಸಿಂಪಲ್ ಕ್ವೆಶ್ಚನ್. ಸೊ ಟ್ರೇಲರ್ ಎಲ್ಲ ನೋಡಿದಾಗ ಇದೊಂದು ಗಾಂಜಾ ಬಿಸ್ನೆಸ್ನ ಒಂದು ಮೇನ್ ಪ್ಲಾಟ್ ಆಗೋ ಅಥವಾ ಮೇನ್ ಬ್ಯಾಕ್ ಡ್ರಾಪ್ ಆಗೋ ಇಟ್ಕೊಂಡಿರುವಂಥ ಒಂದು ಫಿಲ್ಮ್. ವೈ ದಿಸ್ ಸಬ್ಜೆಕ್ಟ್ ಆ್ಯಂಡ್ ವೈ ಸಂಚಿತ್ ಫಾರ್ ದಿಸ್? ಗಾಂಜಾ ಇಸ್ ಜಸ್ಟ್ ದ ಬ್ಯಾಕ್ ಡ್ರಾಪ್ ಆಫ್ ದ ಸಬ್ಜೆಕ್ಟ್. ಸಂಚಿತ್ ತುಂಬ ಪಚ್ಚನಾಗಿ ಸೂಟ್ ಆಗ್ತಾನೆ. ಆ ಪಚ್ಚಂದು ಒಂದು ಜರ್ನಿ ಇದೆಯಲ್ಲ, ಫ್ರಮ್ ಬಾಯ್ ನೆಕ್ಸ್ಟ್ ಡೋರ್ ಟು ವಾಟ್ ಹಿ ಬಿಕಮ್ಸ್, ಅದನ್ನು ನಾನು ಹೇಳೋಕ್ಕಾಗಲ್ಲ. ಬಟ್ ಅವನದು ಆ ಜರ್ನಿ ಇದೆಯಲ್ಲ, ದ್ಯಾಟ್ ಈಸ್ ದ ಮೇನ್ ಥಿಂಗ್ ದಟ್ ಅಟ್ರಾಕ್ಟೆಡ್ ಅಸ್. ಅಫ್ಕೋರ್ಸ್, ಒನ್ ಆಫ್ ದಿ ಬ್ಯಾಕ್ ಡ್ರಾಪ್ಸ್ ಆಫ್ ದಟ್ ಸ್ಟೋರಿ is just happens to be the drug culture which was very rampant in Mysore at that time. So ಹಾಗಾಗಿ ಆ ಟೈಮಿಗೆ ಏನು ನಡೀತಿತ್ತು ಅದನ್ನು ನಾವು ಅದನ್ನು ತೋರಿಸಿದ್ದೀವಿ ಅಷ್ಟೇ ವಿನಃ ವಾಟ್ ಸೂಟೆಡ್ ಹಿಮ್ ಇಸ್ ಪಚ್ಚ. ನಿಮಗೆ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಸಂಚಿತ್ ಅವರು ಆ್ಯಕ್ಟ್ ಮಾಡ್ಬೋದು, ಆ ಕ್ವಾಲಿಟಿ ಅವ್ರ ಹತ್ರ ಇದೆ ಅಂತ ಅನ್ನಿಸ್ತು? ಆ ಮೂಮೆಂಟ್ ಯಾವುದು? ನನಗೆ ಅನಿಸ್ಲೇ ಇಲ್ಲ, ಯಾಕಂದರೆ ಅವ್ನು ಆ್ಯಕ್ಟೇ ಮಾಡಲ್ಲ. ಅವನು ಭಾಳ ಸಿಂಪಲ್ಲಾಗಿರ್ತಾನೆ. ಅವನು ಬಂದು ಹೇಳೋ ತನಕ ನಮಗೆ ಅನಿಸ್ಲಿಲ್ಲ ಅವ್ನು ಮಾಡ್ತಾನೆ ಅಂತ. ಹಾಂ, ಬಿಕಾಸ್ ನನಗೇನು ಅನಿಸಿದೆ ಅಂದರೆ ಅವ್ರು ಆರ್ಟಿಸ್ಟ್ ಅಂದರೆ ಇವಾಗ ಆ್ಯಕ್ಟಿಂಗ್ ಬರೋಕ್ಕೂ ಮುಂಚೆ, ಇಫ್ ಐ ಆಮ್ ನಾಟ್ ರಾಂಗ್, ಮಾಣಿಕ್ಯ ಅಲ್ಲಿ AD ಆಗಿ ಕೂಡ ಕೆಲಸ ಮಾಡಿದ್ರು. ಅವಾಗ ಅವ್ರನ್ನ ಸುದೀಪ್ ಸರ್ನ ಅವ್ರನ್ನ ಒಟ್ಟಿಗೆ ನೋಡಿದಾಗ ಯಾರು ಏನು ಹೇಳಿರಲಿಲ್ಲ. ಹೌದು, ತುಂಬ ಜನ ಹೇಳಿದರು. ಅದೊಂದು ಆ ಟೈಮಿಂದ ಅವ್ನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹೌದು. ಬಟ್ ಅವನಾಗೆ ಬಂದು ಹೇಳ್ದ, ನಾನು ಐ ಫೀಲ್ ಐ ಕ್ಯಾನ್ ಡೂ ದಿಸ್ ಅಂತ ಹೇಳಿದಾಗ ವಿ ವರ್ ವೆರಿ ಹ್ಯಾಪಿ ಟು ಹಿಯರ್ ದಟ್ ಅಷ್ಟೇ. ಮ್ಯಾಂಗೋ ಪಚ್ಚಾದಲ್ಲಿ ಯಾವ ಒಂದು ಶಾರ್ಟು ಇದು ಆ್ಯಕ್ಚುಲಾಗಿ ಚೆನ್ನಾಗಿರೋದು ಅಂತ ಅನಿಸಿದ್ದು ನಿಮಗೆ? ನಾನು ಒಂದು ಶಾರ್ಟ್ ಸಜೆಸ್ಟ್ ಮಾಡಿದ್ದೀನಿ. ಅದು ಹೇಳ್ಬೋದಾ ಯಾವ ಶಾರ್ಟ್? ಅಲ್ಲ, ಹೇಳಕ್ಕಾಗಲ್ಲ, ಅವೆಲ್ಲ ಹೇಳಕ್ಕಾಗಲ್ಲ. ನಿಮಗೆ ಗೊತ್ತಾಗುತ್ತೆ, ಅದು ಸುದೀಪ್ ಅವ್ರಿಗೆ ಒಂದು ಟ್ರಿಬ್ಯೂಟ್ ಶಾರ್ಟ್ ಅದು. ನೈಸ್. ಸರ್, ನಿಮಗೆ ಆಲ್ಮೋಸ್ಟ್ ಈ ಫಿಲಮು 1.5 hour ಇದೆ. ಕಾನ್ಶಿಯಸ್ ಆಗಿ ಇದು ಮಾಡಿದ್ದ ಅಥವಾ ಕ್ರಿಸ್ಪ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದ? ಇಲ್ಲ, ಫೈನಲ್ ಎಡಿಟ್ ಆದಮೇಲೆ ಅಷ್ಟು ಬಂತು, ಲೆಂತ್ 135 ಬಂತು, 95 minutes. ಆ್ಯಂಡ್ ಏನೇ ಎಕ್ಸ್ಟ್ರಾ ಸೀನ್ಸ್ ನಾವು ಆ್ಯಡ್ ಮಾಡಬೇಕು ಜಸ್ಟ್ ಫಾರ್ ಇದಂದರೆ ಇಟ್ ವುಡಂಟ್ ಹ್ಯಾವ್ ಆ್ಯಡೆಡ್ ಎನಿ ವ್ಯಾಲ್ಯೂ. ಅಂದರೆ ಅಷ್ಟೇ ಕೊಟ್ಟಿರೋದು.
ಜಸ್ಟ್ ಒಂದು ಸರೌಂಡಿಂಗ್, ಈಗ ಒಂದು ಸಾಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಹೇಗೆ ಅನ್ಸುತ್ತೆ, ಆ ಸಾಂಗ್ ಇಲ್ಲದ್ರೂ ಒಂದು ಸಿನಿಮಾ ನಡೆದಿರುತ್ತಲ್ವ, ಅಂದರೆ ಇದೆಲ್ಲ ಸಾಂಗ್ಸ್ ಏನಿದೆ ಅದು ಆ ಥರ ಆಗಿರೋದು. ಸೊ ಇಟ್ ವುಡಂಟ್ ಹ್ಯಾವ್ ಆ್ಯಡೆಡ್ ಮೋರ್. ವಿ ನೀಡೆಡ್ ಆ ಕತೆಗೆ ಎಷ್ಟು ಹೇಳ್ಬೇಕು ಅಷ್ಟೇ ಇರಬೇಕು ಅನ್ನೋದು ಇಡೀ ಟೀಮ್ದು ಒಂದು ಇದಿತ್ತು. ಅಷ್ಟೇ ಹೇಳಿದ್ವಿ, ಕ್ರಿಸ್ಪಾಗಿ ಒಂದು ಈ ಫ್ಯಾಮಿಲಿ ಕ್ರೈಮ್ ಡ್ರಾಮಾನ ಹೇಗೆ ಹೇಳಿದ್ವಿ. ಓಕೆ, ಹೊರಡ್ದಂಗೆ ಏನು ಗೊತ್ತಾ, ತುಂಬ ಅನಾವಶ್ಯಕ ಏನೋ ಹಾಕೊಂಡು ಹೋದ್ರೆ ಲ್ಯಾಗ್ ಆಗುತ್ತೆ. ಹಾಗಾಗಿ ಏನು ಈ ಜನಗಳಿಗೆ ನಿಮಗೆ ಗೊತ್ತು, ಟೈಮ್ ಇಲ್ಲ ಯಾರಿಗೂ. ಸೊ ಇಫ್ ಯು ಆರ್ ಶೋಯಿಂಗ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ದೇ ವಿಲ್ ವಾಚ್. ಸಡನ್ನಾಗಿ ಏನೋ ಆಗುತ್ತೆ, ನಿಮ್ಮ ಸುಮ್ಮನೆ ಏನೋ ತೋರಿಸ್ಕೊಂಡ್ರೆ ಗುರು ಏನು ಗುರು ತೋರಿಸ್ತವ್ರೆ ಅಂತ. ಆಮೇಲೆ ಇನ್ನೊಂದು ಲಾಂಚ್ ಪ್ಯಾಡ್ ಆಗಿ ಆ್ಯಸ್ ಎ ಸ್ಟಾರ್ನ ಒಂದು 3 hours 4 hours ನೋಡ್ತೀರಾ. ಬಟ್ ಏನಂದರೆ ಒಂದು ಲಾಂಚ್ ಪ್ಯಾಡ್ ಎಷ್ಟು ಇಂಟ್ರೆಸ್ಟಿಂಗ್ ಫಸ್ಟ್ ಪಿಕ್ಚರ್ ತೋರಿಸ್ತೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ಸಿನಿಮಾಗೆ ಅಷ್ಟು ಸಾಕು ಅನಿಸ್ತು. ಅವ್ರೇನು ಟ್ಯಾಲೆಂಟ್ನ ಪೋರ್ಟ್ರೇ ಮಾಡೋಕ್ಕಾಗಿದೆ ಅದೆಲ್ಲವೂ ಇದೆ. ಕತೆನ ಎಲ್ಲೂ ಬಿಡ್ದಂಗೆ ನೀಟಾಗಿ ಇದಾಗಿದೆ. ಸೊ ಹಾಗಾಗಿ ಸಾಕು ಅನಿಸ್ತು. ಈಗ 4 hours ತಗೊಂಡು ದುರಂಧರ್ ಅವ್ರು ಭಯ ಪಟ್ಟಿಲ್ಲ, ಈಗ ನಾವು ಯಾಕೆ ಭಯ ಪಡ್ಬೇಕು? ಓಕೆ ಸರ್, ನಿಮಗೆ KRG ಅಂತ ಬಂದಾಗ ವಾಟ್ ವಿಲ್ ಬಿ ಯೋರ್ ಚಾಯ್ಸ್ ಫಾರ್ ಅ ಸ್ಕ್ರಿಪ್ಟ್? ಪಿಕ್ಕಿಂಗ್ ಅ ಸ್ಕ್ರಿಪ್ಟ್ ಏನೇನಿರುತ್ತೆ? ಆಬ್ವಿಯಸ್ಲಿ ಕಂಟೆಂಟ್ ಒಂದು ಕಡೆ ಇರುತ್ತೆ. ದಿಸ್ ನೋ ಪರ್ಟಿಕ್ಯುಲರ್ ಪಾಯಿಂಟ್ ಇದ್ದಿದ್ರೆ ಮಾತ್ರ KRG ಸಿನಿಮಾ ನಾವು ಒಪ್ಕೋತೀವಿ ಅನ್ನೋದೇನಿಲ್ಲ. ಆ ಕಥೆಯಲ್ಲಿ ಎಷ್ಟು ಎಕ್ಸೈಟಿಂಗ್ ಆಗಿ ಹೇಳಿರ್ತಾರೆ ಅಷ್ಟೇ ಎಕ್ಸೈಟಿಂಗ್ ಆಗಿ ತೋರಿಸ್ಬೋದು ಆ ಸ್ಕ್ರೀನಲ್ಲಿ ಅನ್ನೋದು ಆ ಪಾಯಿಂಟ್ ಮೇಲೆ ಹೋಗುತ್ತೆ. ವಾಟ್ ಈಸ್ ದ ಕೋರ್ ಪಾಯಿಂಟ್ ಆಫ್ ದಿ ಫಿಲ್ಮ್? ಸೊ ದಟ್ ಹ್ಯಾಸ್ ಬೀನ್ ಆಲ್ ದಿ ಫಿಲ್ಮ್. ಇಟ್ಸ್ ವರ್ಕ್ಡ್, ಇಟ್ಸ್ ನಾಟ್ ವರ್ಕ್ಡ್, ವಿ ಹ್ಯಾವ್ ಫೇಸ್ಡ್, ಎರಡೂ ನಮಗಾಗಿದೆ. ಬಟ್ ಆ ಕೋರ್ ಪಾಯಿಂಟ್ ನನಗೆ ಇಂಪಾರ್ಟೆಂಟ್. ನೀವು ಫಸ್ಟ್ ಪಿಕ್ಚರಿಂದ ನೋಡ್ಕೊಂಬಂದ್ರು ರತ್ನ ಪ್ರಪಂಚದಿಂದಲೂ ದೇ ವಾಸ್ ಅ ಕೋರ್ ಪಾಯಿಂಟ್. ಆ ಕೋರ್ ಪಾಯಿಂಟ್ ಎವ್ರಿ ಫಿಲ್ಮ್ ಹ್ಯಾಸ್ ಇಟ್ಸ್, ಆ ಕೋರ್ ಪಾಯಿಂಟ್ ನಮಗೆ ಇಷ್ಟ ಆಗಬೇಕು. ಸೊ ಮ್ಯಾಮ್, ನೀವು ಬಹಳ ವರ್ಷದಿಂದ ಸಿನಿಮಾಗಳನ್ನ ಹತ್ತಿರದಿಂದ ನೋಡಿದ್ದೀರಾ ಆ್ಯಂಡ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತಲೂ ಗೊತ್ತು. ಬಟ್ ಈ ಮ್ಯಾಂಗೋ ಪಚ್ಚ ಪ್ರೊಡ್ಯೂಸ್ ಮಾಡಿದ್ಮೇಲೆ ಈ ಥರದೊಂದು ವಿಷಯ ಗೊತ್ತೇ ಇರಲಿಲ್ವಲ್ಲ ಗುರು, ಅಂದರೆ ಅದು ಯಾವ ವಿಷಯ? ಹಂಗೆ ನೋಡೋಕೆ ಹೋದರೆ ತುಂಬ ವಿಷಯಗಳಿದ್ದಾವೆ. ಯಾಕಂದರೆ ನಾನು ತುಂಬ ಇನ್ವಾಲ್ವ್ ಆಗಿರಲಿಲ್ಲ ಮುಂಚೆ ಎಲ್ಲ. ಇವರು ಬಂದು ಮನೆಗೆ ಬಂದು ಹೇಳೋರು ಹಿಂಗಾಯಿತು ಹಂಗಾಯಿತು. ಬಟ್ ಫಿಸಿಕಲಿ ನಾನು ಇರ್ತಿರ್ಲಿಲ್ಲಲ್ಲ. ಬಟ್ ದಿಸ್ ಟೈಮ್ ಐ ವಾಸ್ ಆನ್ ಸೆಟ್ ಫಾರ್ ಅ ಲಾಂಗರ್ ಟೈಮ್. ಸೆಟ್ಟಲ್ಲಿ ನಾನು ಸುದೀಪ್ ಅವರು ಕೆಲಸ ಮಾಡ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಹತ್ರ ಹಟ್ಟೆ ಹೊಡಿತಾ ಕೂತಿದ್ದೆ. ಕೆಲಸದಲ್ಲಿ ಏನೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಬಟ್ ನಾವು ಇಲ್ಲಿ ಕೂತ್ಕೊಂಡು ಮಾನಿಟ್ರಲ್ಲಿ ಸಂಚಿತ್ ಹಿಂಗೆ ಕಾಣ್ತಾನೆ, ಆಮೇಲೆ ಚಂದ್ರು ಸರಿಗೆ ಕೇಳ್ತಿದ್ದೆ ಇದು ಯಾವ ಕ್ಯಾಮರಾ, ಇದು ಏನಕ್ಕೆ ಯೂಸ್ ಮಾಡ್ತೀವಿ, ಅದೆಲ್ಲ ಕೇಳಿ ಕೇಳಿ ಅರ್ಥ ಮಾಡ್ಕೋತಾ ಇದ್ದೆ. ಸೊ ದಟ್ಸ್ ದಿ ಓನ್ಲಿ ಡಿಫ್ರೆನ್ಸ್. ಐ ಆಮ್ ಸ್ಟಿಲ್ ಲರ್ನಿಂಗ್. ಇದು ಒಂಥರ ಲೆಸ್ಸರ್ ನೌನ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಯೋಗಿ ಸರ್ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದ್ದಾರೆ, ಹಾಗೆ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಮತ್ತು ಖುಷಿ ಖುಷಿಯಾಗಿ ಕೂಡ ಡೈರೆಕ್ಷನ್ ಮಾಡಿದ್ದೀರಾ. ಸೊ ಮ್ಯಾಂಗೋ ಪಚ್ಚದು ಕಾಸ್ಟ್ಯೂಮ್ ಡಿಸೈನ್ ಹೇಗಿದೆ? ಅವರೇ ಮಾಡಿರೋದು. ಅದೇ ಅಫ್ಕೋರ್ಸ್ ಈ ಮೂವಿ ಆ್ಯಕ್ಚುಲಿ ನಿಮಗೆ ಆ ಪೀರಿಯಡ್ ಹೋಗುತ್ತಲ್ಲ, 2000 early 2000 ಹೋಗುತ್ತಲ್ಲ. ಸೊ ಹಾಗಾಗಿ ನಾನು ಸುಮಾರು ಜನ ನೆನೆಸ್ಬಿಟ್ಟಿದ್ದೆ, ಮಾಡ್ತಾ ಇರಲಿಲ್ಲ. ಸೊ ಈ ಸಿನಿಮಾಗೆ ಪ್ರಾಬ್ಲಿ ಒಟ್ಟಾರೆ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡುವಾಗ ನಾನೇ ಮಾಡೋದು ಅಂತ ಆಯಿತು. ಸೊ ಹಾಗಾಗಿ ಆ ಒಂದು ಕಾಲ್ಗಟ್ಟದಲ್ಲಿ ಏನೇನು ಬೇಕಾಗಿತ್ತು ಆ ಥರ ನೋಡ್ರೆ ಗೊತ್ತಾಗುತ್ತೆ. ಚೆಕ್ಡು ಅಂದರೆ ಯಾವುದೋ ಫಿಟ್ಟಿಂಗ್ ಇಲ್ಲಿದ್ದು ಪ್ಯಾಂಟ್ಸು ಆ ಥರ, ಆಮೇಲೆ ಆ ಚಪ್ಪಲಿಗಳು, ಆ ವಾಚು. ಸೊ ಅದನ್ನ ಅಂದರೆ ನೋಡಿದ್ವಲ್ಲ ಕಾಲನ, ಎಲ್ಲರಿಗೂ ಈ ಸಿನಿಮಾಗೆ ಆ ಹೇರ್ ಸ್ಟೈಲು ಅಷ್ಟೇ. ಹೇರ್ ಸ್ಟೈಲ್ ಅಲ್ದಂಗೆ ಅವಾಗ ನಿಮ್ಗೆ ನೋಡ್ರೆ ಎಲ್ಲರೂ ಕೂದಲು ಬಿಡೋರು ಜಾಸ್ತಿ. ಸಂಜಯ್ ಆಗಲಿ, ಬಾಬಿ ಡಿಯಾಲ್ ಆಗಲಿ, ಈ ಸಿನಿಮಾಲಿ ಬಾಬಿ ಡಿಯಾಲ್ ಫ್ಯಾನ್. ಬಟ್ ಎಲ್ಲೂ ಅದನ್ನು ಸ್ಟ್ರೆಸ್ ಮಾಡಿ ಹೇಳಿಲ್ಲ. ಎಲ್ಲೋ ಒಂದು ಕಡೆ ಫೋಟೋ ನೋಡ್ತೀರ ಅಷ್ಟೇ ಬಾಬಿ ಡಿಯಾಲ್ ಅವ್ರದ್ದು. ಸೊ ಹಾಗಾಗಿ ಇದು ಆ ಹೇರ್ ಸ್ಟೈಲ್ ಹಿಂದೆ ಬಿಟ್ಟಿದ್ದಾರೆ ಗೊತ್ತಾ, ಅದು ಅಂದರೆ ಆ 2000 ಅಥವಾ 90s ಲೇಟ್ 90s 2000 ಇತ್ತು ಗೊತ್ತಾ ಅದು. ಸೊ ಹಾಗಾಗಿ ಅದನ್ನು ಚೂಸ್ ಮಾಡಿದ್ದು. ಅದೇ ರೀತಿ ಎಲ್ಲ ಪಾತ್ರಗಳು ಏನು ಬೇಕೋ, ಅಮ್ಮಂದ್ರಿಗೆ ಕಾಟನ್ ಸ್ಯಾರಿ ಆಗಲಿ ಅಥವಾ ಇದು ಹೀರೋಯಿನ್ ಅವ್ರಿಗೆ ಈ ಕಾಟನ್ ಸಲ್ವಾರ್ ಆಗ್ತಿದ್ರು ಅವಾಗೆಲ್ಲ. ಸೊ ಆ ಕಾಲಕ್ಕೆ ಏನಿತ್ತು ಒಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಮಾಡಿದ್ದು. ಇಂಟರ್ನೆಟ್ ಅಲ್ಲಿ ನಮಗೆ ಗೊತ್ತಾಗಿದ್ದು ಯು ಆರ್ ಅ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಫಾರ್ ಅಪ್ಪು ಸರ್. ಸೊ ಅವ್ರದ್ದು ಫೇವ್ರೆಟ್ ಕಾಸ್ಟ್ಯೂಮ್ ಅಂದ್ರೆ ಈ ಜಾನರ್ ಕಾಸ್ಟ್ಯೂಮ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅಂದ್ರೆ ಯಾವ್ದು ಸರ್? ಸೂಟಾ? ಸೂಟ್ ಆಗೋದು ಸರ್. ಇವಾಗ ನೀವು 3 ಜನ ಪ್ರೊಡ್ಯೂಸರ್ಗೂ ಒಂದು ಕ್ವಶನ್. ಸೊ OG ಪ್ರೊಡ್ಯೂಸರ್ಸ್ನ ತಗೊಂಡ್ರೆ ಇವ್ರು ಖಡಕ್ ಪ್ರೊಡ್ಯೂಸರ್ ಗುರು ಅಂತ ಅನ್ಸೋದು ಯಾರೇ? ನಂಗೆ ವೀರಸ್ವಾಮಿ ಅವರು. ವೀರಸ್ವಾಮಿ. ಓಕೆ ಮೇಡಮ್, ನಿಮಗೆ? ನನಗೆ ಪಾರ್ವತಮ್ಮ ರಾಜ್ಕುಮಾರ್. ಸರ್ ನಿಮಗೆ? ಅವರಿಬ್ರು. ಒಬ್ರು ಯಾರನ್ನಾದ್ರೂ ಚೂಸ್ ಮಾಡ್ತೀರಿ ಅಂದ್ರೆ ಸರ್? ಪಾರ್ವತಮ್ಮ. ಸೂಪರ್. ಓಕೆ ಸರ್, ನಿಮ್ಮ 3 ಜನದ್ದು ಫಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಗುರು, ನನಗೆ ಈ ಫಿಲಮ್ ನಾನು ಫಸ್ಟ್ ಥಿಯೇಟ್ರಲ್ಲಿ ನೋಡಿದ್ದು ಅಂಡ್ ದಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಯಾವ್ದು ಫಸ್ಟ್ ಫಿಲಮ್? ನಮ್ಮ ಅಪ್ಪ ಅಮ್ಮ ತುಂಬ ಫಿಲ್ಮ್ಸ್ ನೋಡ್ತಿದ್ರು. ಆ್ಯಂಡ್ ಸಮ್ಮರ್ ಹಾಲಿಡೇಸಲ್ಲಿ ತುಂಬ ಹೋಗ್ತಿದ್ವಿ. ಆಲ್ ಸಮ್ಮರ್ ಹಾಲಿಡೇಸ್ ಅಜ್ಜಿ ಮನೆ ಕೇರಳದಲ್ಲಿ. ಸೊ ಮೋಸ್ಟ್ ಆಫ್ ಐವ್ ಗ್ರೋನ್ ಅಪ್ ಆನ್ ಅನ್ ಆಪಟೈಟ್ ಆಫ್ ಮೋಹನ್ ಲಾಲ್ ಆ್ಯಂಡ್ ಮಮ್ಮೂಟಿ ಫಿಲ್ಮ್ಸ್. ವಾಟ್ ಐ ಕ್ಯಾನ್ ರಿಮೆಂಬರ್ ಈಸ್ ಅ ವೆರಿ ಸ್ಕ್ಯಾರಿ ಫಿಲ್ಮ್. ಆನಾ ಅಂತ ಅದರ ಹೆಸರು, ಅಂದರೆ ಆನೆ ಬೇಸಿಕ್ಲಿ.
ದಟ್ ಟೈಮ್ ಅದು ನಮಗೆ ಹೊರರ್. ನಾವು ಸಣ್ಣ ಮಕ್ಕಳು, ಅದು ಬಂದು ಎಲ್ಲರನ್ನು ತುಳಿದಾಕೋದು, ಬಾಯಿಂದ ರಕ್ತ ಬರೋದು, ವೆರಿ ಸ್ಕ್ಯಾರಿ ಫಾರ್ ಅಸ್. ಆವತ್ತಿನ ದಿನ ನಾನು ನಮ್ಮ ಅಣ್ಣ ಮಲಗಿಲ್ಲ. ಅದೊಂದು ಭಾಳ ಚೆನ್ನಾಗಿ ನೆನಪಿದೆ ನನಗೆ. ಬಟ್ ಅದು ಇಲ್ಲಿ ಚೌಡಿಯ ಮೆಮೋರಿಯಲ್ ಹಾಲಲ್ಲಿ ಮುಂಚೆ ದೇ ಯೂಸ್ ಟು ಸ್ಕ್ರೀನ್ ಫಿಲ್ಮ್ಸ್, ಅಲ್ಲಿ ನೋಡಿದ್ದು ನೆನಪು ನನಗೆ. ಆ್ಯಂಡ್ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೀವು ಮಾಡಿದ್ದು I think it was in LA. ಎಲ್ಲೇ? Los Angeles ಅಲ್ಲಿ there was a 60 feet screen. So Sanvi and I, just to experience that screen, ನಾವು ಒಂದು ಡಾಕ್ಯುಮೆಂಟ್ರಿ ನೋಡೋಕೆ ಹೋದ್ವಿ. It was a story about cheetahs. So it was so beautiful. It was like literally ನಾವಿಬ್ರು ಆ ಸವಾನ ಒಳಗಡೆ ಕೂತಿರೋ ಥರ ಒಂದು ಎಕ್ಸ್ಪೀರಿಯನ್ಸ್. It was wonderful. Yeah. ಸರ್ ನಿಮ್ಮ ಫಸ್ಟ್ ಫಿಲಮ್ ಆ್ಯಂಡ್ ಬೆಸ್ಟ್ ಫಿಲಮ್ ಸರ್? ಫಸ್ಟ್ ಸಿನಿಮಾ ನಾನು ಈಗ ರಾಧಾಕೃಷ್ಣ ಅಂತ ಆರ್ ಟಿ ನಗರಲ್ಲಿ, ದಟ್ ವಾಸ್ ಅ ಟೆಂಟ್ ಆ್ಯಕ್ಚುಲಿ, ಲೈಕ್ ಒನ್ ಆಸ್ ಅ ಕಿಡ್, ಪ್ರಾಬ್ಲಿ ಐ ಥಿಂಕ್ 2-3 years ಇರುತ್ತೆ ನನಗೆ ಅನಿಸುತ್ತೆ, 3-4 years ಆಗ ನೋಡಿದ್ದು. ಬಿಕಾಸ್ ಅವಾಗ ಟೆಂಟಲ್ಲಿ ನಿಮಗೆ ಒಂದು ಹೊಸ ಪಿಕ್ಚರ್ ಹಾಕಿದ್ರೆ ಅವಾಗ ಜಾಸ್ತಿ ಥಿಯೇಟ್ರುಗಳು ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದರೆ ನನಗೆ ಜ್ಞಾಪಕ ಇರೋದು, ಬಿಕಾಸ್ ಪ್ರಾಬ್ಲಿ ಥಿಯೇಟ್ರಿಗೆ ಹೋಗಿ ಸಡನ್ಗೆ ಒಂದು ಟೆಂಟ್ಗೆ ಹೋದ್ರೆ ಇರುತ್ತಲ್ವ, ಆ ಥರ ಒಂದು ಟೆಂಟ್ಗೆ ಹೋಗಿದೆ. ಅವಾಗ ಇನ್ನೊಂದು ಏನಂದರೆ ಮಜಾ ಅಲ್ಲಿ, ಈ ಟೆಂಟಲ್ಲಿ ಬೇರೆ 3-4 ಇದಿರೋದು ಬೆಂಚ್ಗಳಿರೋದು, ಒಂದು ಚೇರ್ ಅಂತ, ಅದು ಬಿಟ್ಟರೆ ನೆಲ ಇರೋದು. ಒಂದ್ಸಲ ನೆಲಕ್ಕೆ ಹೋಗ್ಬಿಟ್ಟಿದೆ, ನೆಲಕ್ಕೆ. ಸೊ ನನಗೆ ಗೊತ್ತಾಗ್ತಿಲ್ಲ, ಜನ ಎಲ್ಲ ಇದ್ದಾರೆ, ಬಟ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಸಡನ್ನಾಗಿ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅದನ್ನ ಸರ್ ಮರೆಯಲಾರದ ಎಕ್ಸ್ಪೀರಿಯನ್ಸ್. ಯಾಕಂದರೆ ಟೆಂಟಲ್ಲಿ ಒಂದು ನೆಲದ ಹೋಗೋದು ನೋಡೋದಿದೆಯಲ್ಲ, ಅದು ಸೂಪರ್. ಐ ಥಿಂಕ್ ಚಲಿಸುವ ಮೋಡಗಳು, ಐ ಥಿಂಕ್ 82-83 ಐ ಥಿಂಕ್. ಫಸ್ಟ್ ಫಿಲಮ್ ಆ್ಯಂಡ್ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸು ನಿಮ್ಗೆ ಆಲ್ಮೋಸ್ಟ್ ಅಲ್ಲೇ. ಬಿಕಾಸ್ ಯಾಕಂದರೆ ನಿಮಗೆ ಸೋಫಾ ಅಲ್ಲಿ ಚೇರ್ ಕೂತ್ಕೊಂಡು ನೋಡೋದಲ್ಲ, ಈ ನೆಲದ ಮೇಲೆ ಇದೆ ಗೊತ್ತಾ, ನೆಲದ ಮೇಲೆ ಮಣ್ಣು ಇರೋದು, ಕೂತ್ಕೊಂಡು ನೋಡೋದು ಗೊತ್ತಾ, ಒಂಥರ ಅದೇನೋ ನನಗೆ ಒಂಥರ ಮರೆಯಲಾದ ಕ್ಷಣ ಅಂತರ ಅದು. ಬಿಕಾಸ್ ಆ ಥರ ಯಾರೋ ಸಿನಿಮಾ ನೋಡಿರೋರು. ಆಮೇಲೆ ಅವಾಗಲೆಲ್ಲ ನಿಮಗೆ ರೋಡಲ್ಲಿ ಸಿನಿಮಾ ಬಿಡೋರು, ಅಂದರೆ ನಿಮಗೆ ಇದಕ್ಕೆ ಈ ಹಬ್ಬಗಳು ಲೆಕ್ಕ, ಈ ಗಣೇಶ ಹಬ್ಬ, ಮತ್ತು ನಂಗೆ ನಮ್ಮ ಮನೇಲಿ ಬಂದು ಹೊಡೆದ್ಬಿಡೋರು, ಈ ಏನೋ ರೋಡಲ್ಲಿ ನೋಡೋದು. ಬಟ್ ಏನೋ ನಂಗೆ ತುಂಬ ಇಷ್ಟ, ಎಲ್ಲೇ ಯಾವುದೇ ರೋಡಲ್ಲಿ ಏರಿಯಲ್ಲಿ ಬಿಟ್ಟರು ಕುತ್ಕೊಂಡ್ಬಿಡೋದು, ಅಲ್ಲಿ ಒಂದು ನ್ಯೂಸ್ ಪೇಪರ್ ತೊಗೊಂಡು ಹೋಗೋದು, ಹಾಸ್ಕೊಂಡು ಕುತ್ಕೊಂಡ್ಬಿಟ್ಟು ಪಿಕ್ಚರ್ ನೋಡ್ಕೊಳ್ಳೋದು ರೋಡಲ್ಲಿ. ಅದೆಲ್ಲ ಎಕ್ಸ್ಪೀರಿಯನ್ಸ್ ನನಗೆ ಮರೆಯಲಾರದ ಎಕ್ಸ್ಪೀರಿಯನ್ಸ್, ಎಕ್ಸ್ಪೀರಿಯನ್ಸ್ಗಳು. ಸರ್ ನೀವು ಥಿಂಕ್ಸಿ ನಮ್ಮ ತಂದೆ ತಾಯಿ ಹೇಳಿದ್ದು ಫಸ್ಟ್ ಪಿಕ್ಚರ್ ಸುಪ್ರಭಾತ ತೊಗೊಂಡೋಗಿ ವಿಷ್ಣುವರ್ಧನ್. ಬಟ್ ನನಗೆ ನೆನಪಿದ್ದು ನೋಡಿದ್ದು ಅಮೆರಿಕ. ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಐ ರಿಮೆಂಬರ್ ಸೀಯಿಂಗ್ ಇನ್ ದ ಥಿಯೇಟರ್. ಓಕೆ, ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೀವು ಮಾಡಿದ್ದು ಸರ್? ಅಂದರೆ ಕೆಲ್ಸಕ್ಕೆ ಬಂದು ಅಂದರೆ ಸಿನಿಮಾಯಿಂದ ಬಂದಾದ್ಮೇಲೆ ಕೆಲವಿದೆ, ಓಕೆ. ಅದಕ್ಕೆ ಮುಂಚೆ ಪ್ರಾಬ್ಲಿ ಬೇರೆ ಥರ ನೋಡ್ತಿದ್ವಲ್ವಾ. ಆಸ್ ಅ ಫ್ಯಾನ್ ನಿಮಗೆ ಓಕೆ ಹೋಗಿ ಸಖತ್ ಎಂಜಾಯ್ ಮಾಡಿರೋದು ಜೋಗಿ ಜೋ. ನೆಕ್ಸ್ಟ್ ರೌಂಡ್ ಹೋಗೋಣ. ಇದೊಂದು ಫನ್ ರೌಂಡ್, ಗೆಸ್ ದ ಮೂವಿ ಅಂತ. ಸೊ ನಾವು ಒಂದು ಫಿಲ್ಮ್ದು ಕ್ಯಾರೆಕ್ಟರ್ ನೇಮ್ ಇರ್ಬೋದು ಅಥವಾ ಯಾವ್ದಾದ್ರು ಡೈಲಾಗ್ ಇರ್ಬೋದು, ಅದನ್ನ ಕ್ಲೂ ತರ ಕೊಡ್ತಾ ಹೋಗ್ತೀವಿ. ಅದನ್ನ ನೋಡಿ ಯಾವ ಮೂವಿ ಅಂತ ಗೆಸ್ ಮಾಡಬೇಕು. ಫಸ್ಟು, ನಂದೀಶ ದುಬೈಯಲ್ಲಿ ಕೆಲಸ ಮಾಡ್ತಿರೋ ಅಪ್ಪ ಊರ್ ಜಗಳ. ಇದು ರಾಜ God, I cannot remember. ಎಸ್, ಎಕ್ಸಾಕ್ಟ್ಲಿ. ಕಿರಾತಕ. ಸೆಕೆಂಡ್ ಒನ್, ಮದುವೆ ಇನ್ವಿಟೇಷನ್, 3 ಹಾರ್ಟ್ ಬ್ರೇಕ್. My autograph. ಓಕೆ, ನೆಕ್ಸ್ಟ್ ಕ್ವಶನ್, ಆಸ್ಥಾನ ಮತ್ತೆ ಹುಲಿ ಹಾಲು. Yes. ಲೆಟರ್, ಹಳ್ಳಿ, ಅಬ್ರಾಡ್. ಲೆಟರ್, ಹಳ್ಳಿ, ಅಬ್ರಾಡ್. America. ಸರ್ ನಿಮ್ದು ಫಸ್ಟ್ ಫಿಲಮ್ ಅಲ್ಲ, ನನಗೆ ನನ್ನ ಪ್ರೀತಿಯ ಹುಡುಗಿ ಏನೊಂದು ಅದನ್ನು ಇತ್ತಲ್ವಾ. ಓಕೆ, ಯಾವ ಲೆಟರ್ ಇತ್ತು ಅದ್ರಲ್ಲಿ? ಲೆಟರ್ ಬರೀತಾರಲ್ಲ, ಲೆಟರ್, ಹಳ್ಳಿ, ಅಬ್ರಾಡು. ಚೆನ್ನಾಗಿತ್ತು, ಹೇಳಿ. ನೆಕ್ಸ್ಟ್, ಆಡು ಆಟ ಆಡು. ಈ ಸಾಂಗ್ ರಿಂಗ್ ಟೋನ್ ಮತ್ತೆ ನಿಂಬೆ ಹಣ್ಣು. My favorite movie. Yes. ಅಪ್ಪ ಮಗಳು ಐಲ್ಯಾಂಡ್. Eyeliner. ಐಲ್ಯಾಂಡ್, ಅಂಡಮಾನ್. ಸೂಪರ್. ಆಟೋ ಡ್ರೈವರ್, ಫ್ಲಾಶ್ ಬ್ಯಾಕ್. ಭಾಷಾ. ಗೊಬ್ಬ. ನೆಕ್ಸ್ಟ್ ಒನ್, ಸಿಗರೇಟು, ನವಿಲ್ಗರಿ. Chucha. ಸೂಪರ್. ಚಂಡು, ರಾಜ, ಜಾಯಿಂಟ್ ಫ್ಯಾಮಿಲಿ. ಚೆಂಡು. ಚಂಡು. ಪ್ರೀತಿಸತ್ತಪ್ಪ. ಸೂಪರ್. ಅಣ್ಣ ತಮ್ಮ, ನೇಗಿಲ ಯೋಗಿ. ನೇಗಿಲ ಯೋಗಿ. ಅಣ್ಣ ತಮ್ಮ, ನೇಗಿಲ ಯೋಗಿ. ಇದು ಒಡ ಹುಟ್ಟಿದವರು. ಒಡ ಹುಟ್ಟಿದವರು. ನನಗೆ ಸುದೀಪ್ ಫಿಲಂ ಬಿಟ್ರೆ ಯಾವ್ದು ಬರ್ತದೆ? ಹೊರ ಹುಟ್ಟಿದವ್ರು, ಕರೆಕ್ಟ್. ಅದನ್ನೇ ಫೈನಲ್, ಜಾಸ್ತಿ ತಲೆ ತಿನ್ನಕ್ ಹೋಗಲ್ಲ. ದಿಸ್ ಆರ್ ದಟ್ ಅಂತ ಹೇಳಿ 2 ಆಪ್ಷನ್ ಕೊಡ್ತೀವಿ, ನೀವು ಯಾವುದು ಅಂತ ಚೂಸ್ ಮಾಡ್ಬೇಕು, ಇದಾ ಅಥವಾ ಅದ ಅಂತ ಹೇಳಿ. ಓಕೆ, ಫಸ್ಟ್ ಒನ್, ಸುದೀಪ್ ಸರ್ ಇನ್ ಮಾಸ್ ಮೂವಿ ಆರ್ ರಾಮ್ ಕಾಮ್? Rom-com. ಓಕೆ. ಚರಣ್ ರಾಜ್ BGM ಆರ್ ಚರಣ್ ರಾಜ್ ಸಾಂಗ್ಸ್? BGM. Tough one. ಕಿಚ್ಚ ಫ್ರಮ್ ಹುಚ್ಚ ಆರ್ ಪಚ್ಚ ಫ್ರಮ್ ಮ್ಯಾಂಗೋ ಪಚ್? ಐ ವಿಲ್ ಸ್ಟಿಲ್ ಸೇ ಕಿಚ್ಚ ಫ್ರಮ್ ಹುಚ್ಚ. ಓಕೆ. ಅಲ್ಲ, ನನ್ನ ಪರ್ಸನಲ್ ಇದನ್ನು ಅಂದರೆ ಹಂಗಂದ್ರೆ ಪಚ್ಚ ಇಷ್ಟ, ನನಗೆ ಕಿಚ್ಚ ಫ್ರಮ್ ಹುಚ್ಚ ಆ ಕ್ಯಾರೆಕ್ಟರ್ ಭಾಳ ಇಷ್ಟ. ನನಗೆ ಇನ್ನೂ ನೆನಪು, ಅವರು ಅದರಲ್ಲಿ ಬೈಕ್ ಓಡಿಸ್ತಾರುವಾಗ ಬೈಕ್
ಹೆಡ್ಲೈಟಲ್ಲಿ ಅದೊಂದು ಸಣ್ಣದು ಒಂದು ಸ್ಟಿಕ್ಕರ್ ಇದೆ, ಅದು ನನ್ನ ಬೈಕಿಗೆ ಹಾಕೋತಿದ್ದೇನೆ. ಓ ನೈಸ್. 3 ಸರ್ತಿನೂ 4 ಸರ್ತಿ ಒಂದೇ ವಾರದಲ್ಲಿ ನೋಡಿರೋ ಪಿಕ್ಚರ್, ಮೈಸೂರು ಗೋಕುಲ್ ಥಿಯೇಟ್ರ್. ಅದಕ್ಕೆ ಮ್ಯಾಮ್ ನಿಮಗೆ ಸಾನ್ವಿ ಸಿಂಗಿಂಗ್ ಆರ್ ಕಿಚ್ಚ ಬಾಸ್ ಕುಕಿಂಗ್? ವೆರಿ ಡೈಸಿ. Kicha will forgive me, so Sanvi singing. only I'll forgive myself for Pacha. ಒಂದು ದೋಸೆ ಕ್ಯಾನ್ಸಲ್ ಆಗೋದು ನೆಕ್ಸ್ಟ್ ಟೈಮ್ ಗೆದ್ದಾಗ. ಸರ್ ನಿಮಗೆ ಮಿಕ್ಸ್ಡ್ ರಿವ್ಯೂ ಬಿಗ್ ಬಾಕ್ಸ್ ಆಫೀಸ್ ಸಿನಿಮಾ ಆರ್ ಸೂಪರ್ ಪಾಸಿಟಿವ್ ರಿವ್ಯೂ ಮೀಡಿಯಂ ಬಾಕ್ಸ್ ಆಫೀಸ್ ಸಿನಿಮಾ? ಸೂಪರ್ ಪಾಸಿಟಿವ್ ರಿವ್ಯೂ. ಸೂಪರ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಮ್ಮ ಮೆಟ್ರೋ ಸಾಗರ್ ಜೊತೆ ಮಾತಾಡಿ ಏನೇನು ಅನ್ನಿಸ್ಲಿಲ್ಲ? ಬೋರ್ ಅನ್ಸ್ಲಿಲ್ಲಪ್ಪ, ತುಂಬಾ ಖುಷಿ ಆಯ್ತು. ಆಮೇಲೆ ಇಷ್ಟು ಆಫ್ಟರ್ ಸಚ್ ಅ ಲಾಂಗ್ ಡೇ ಇಟ್ ವಾಸ್ ಅ ಲವ್ಲಿ ಎಂಡಿಂಗ್ ಟು ಆರ್ ಡೇ. ಇದೇ ತಿಂಗಳು 5ನೇ ತಾರೀಕು ಮ್ಯಾಂಗೋ ಪಚ್ಚ ರಿಲೀಸ್ ಆಗ್ತಾ ಇದೆ. ಸೊ ನೀವು ಎಲ್ಲ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಥಿಯೇಟರ್ ಅಲ್ಲೇ ಫಿಲಂ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮೆಟ್ರೋ ಸಾಗರ್.